ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ ಏನೆಲ್ಲ ರಾಜ್ಯ ಮತ್ತು ದೇಶದ ನಿರೀಕ್ಷೆಗಳಿವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತಾ ಹೋಗ್ತಾ ಇದ್ದೀವಿ. ಇದರ ಜೊತೆಗೆ ಪ್ರತಿ ಬಜೆಟ್ನಲ್ಲೂ ಕೂಡ ಆದಾಯ ತೆರಿಗೆ ಕಟ್ಟುವವರ ನಿರೀಕ್ಷೆ ಇರುತ್ತೆ. ಆದಾಯ ತೆರಿಗೆದಾರರಿಗೆ ಸಿಗುತ್ತಾ ಗುಡ್ ನ್ಯೂಸ್. ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದಾಯ ತೆರಿಗೆದಾರರು. ಆದಾಯ ತೆರಿಗೆ ಸ್ಲ್ಯಾಬ್ಗಳ ಮರು ವಿಂಗಡಣೆಯಾಗತ್ತಾ? ಆದಾಯ ತೆರಿಗೆದಾರರಿಗೆ ಈ ಬಾರಿ ಗುಡ್ ನ್ಯೂಸ್ ಸಿಗುತ್ತಾ? ಪ್ರತಿ ಬಾರಿ ಬಜೆಟ್ನಲ್ಲಿಯೂ ನಿರೀಕ್ಷೆಗಳಿರುತ್ತವೆ. ಈ ಬಾರಿಯೂ ಕೂಡ ಆದಾಯ ತೆರಿಗೆದಾರರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸ್ಲ್ಯಾಬ್ಗಳಲ್ಲಿ ಮರು ವಿಂಗಡಣೆಯಾಗತ್ತಾ? ಹಾಗಾದ್ರೆ ಈ ಬಾರಿ ಏನೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇಲ್ಲಿಯವರೆಗೆ ಆದಾಯ ತೆರಿಗೆಯ ಸ್ಲ್ಯಾಬ್ ಏನಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಆದಾಯ ತೆರಿಗೆಯ ಸ್ಲ್ಯಾಬ್ ನೋಡ್ತಾ ಇದ್ದೀರಾ. 9 ರಿಂದ 12 ಲಕ್ಷ ಇದ್ರೆ 15%, 12 ರಿಂದ 15 ಲಕ್ಷ ಇದ್ರೆ 20%, 15 ಲಕ್ಷ ಮೇಲ್ಪಟ್ರೆ 30% ತೆರಿಗೆಯನ್ನ ಕಟ್ಟಬೇಕಾಗತ್ತೆ. ಈ ಹಿಂದಿನ ಸ್ಲ್ಯಾಬ್ ನೋಡ್ತಾ ಹೋಗೋದಾದ್ರೆ 3 ಲಕ್ಷದವರೆಗೆ ಯಾವುದೇ ತೆರಿಗೆ ಕಟ್ಟಬೇಕಾಗೋದಿಲ್ಲ. ಅದಾದ ನಂತರ 5% ನಂತೆ 5, 10 ಹೀಗೆ ತೆರಿಗೆಗಳನ್ನ ಕಟ್ತಾ ಹೋಗ್ಬೇಕಾಗತ್ತೆ. ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. 3 ಲಕ್ಷದವರೆಗೆ ಯಾವುದೇ ತೆರಿಗೆ ಕಟ್ಟಬೇಕಾಗೋದಿಲ್ಲ. ಅದಾದ ನಂತರ ತೆರಿಗೆ ಶುರು ಆಗುತ್ತೆ. ಆದ್ರೆ ಆ ಸ್ಲ್ಯಾಬ್ ನಲ್ಲಿ ಬದಲಾವಣೆ ಆಗತ್ತಾ? ಪ್ರತಿ ಬಾರಿಯೂ ಕೂಡ ಆದಾಯ ತೆರಿಗೆದಾರರ ನಿರೀಕ್ಷೆ ಇರುತ್ತೆ, ನಾವು ಆದಾಯ ತೆರಿಗೆ ಕಟ್ತಾ ಇದ್ದೀವಿ, ಹಾಗಾಗಿ ನಮಗೆ ಹೆಚ್ಚಿನ ವಿನಾಯಿತಿ ಸಿಗಬೇಕಾಗತ್ತೆ ಅಂತ. ಪ್ರಶಾಂತ್, ಆದಾಯ ತೆರಿಗೆದಾರರು ಪ್ರತಿ ಬಜೆಟ್ನಲ್ಲೂ ಕೂಡ ಯಾರ್ಯಾರು ತೆರಿಗೆ ಪಾವತಿ ಮಾಡ್ತಾರೋ ಅವರ ಅದೊಂದು ನಿರೀಕ್ಷೆ ಇರುತ್ತೆ, ಸ್ಲ್ಯಾಬ್ ಒಂಚೂರು ಇಳಿತಾ ಹೋಗ್ಲಿ ಅಂತ. ಈ ಬಾರಿಯೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಂಗಿದ್ದೇನಾದ್ರೂ ಸೂಚನೆ ಇದೆಯಾ? ನೋಡಿ, ಆ ರೀತಿ ಅಂದರೆ ನಿಶ್ಚಿತವಾಗಿ ಪ್ರತಿ ಬಜೆಟ್ನಲ್ಲಿ ಆದಾಯ ತೆರಿಗೆದಾರರಿಗೆ ಮತ್ತು ಅದರಲ್ಲೂ ಕೂಡ ಅದರಲ್ಲಿ ಕಡಿಮೆ ಸ್ಲ್ಯಾಬ್ನಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರ ಏನಾದರೂ ಕೊಡುತ್ತಾ ಅಂತಕ್ಕಂಥದ್ರ ಬಗ್ಗೆ ತುಂಬ ಒಂದು ನಿರೀಕ್ಷೆ ಇರುತ್ತೆ. ಈಗ 30% ಸ್ಲ್ಯಾಬ್ನಲ್ಲಿರೋರ್ಗೆ ಆ ನಿರೀಕ್ಷೆಗಿಂತ ಕಡಿಮೆ ಸ್ಲ್ಯಾಬ್ನಲ್ಲಿರ್ತಕ್ಕಂಥವ್ರು ಜನ ಜಾಸ್ತಿ ಇರ್ತಾರೆ, ಅವರಿಗೆ ಆ ನಿರೀಕ್ಷೆ ಜಾಸ್ತಿ ಇರುತ್ತೆ. ಕಳೆದ ಬಾರಿ ಕೂಡ ಸರ್ಕಾರ ಕೆಲ ಕ್ರಮಗಳನ್ನು ಘೋಷಿಸಿತ್ತು, ಬಟ್ ಅದರಲ್ಲಿ ಭಾಳಷ್ಟು ಗೊಂದಲ ಇತ್ತು. ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್, ನೀವು ಓಲ್ಡನ್ನು ಇಟ್ಕೊಳ್ಬೋದು ಅಥವಾ ನ್ಯೂಗೆ ಶಿಫ್ಟ್ ಆಗ್ಬೋದು, ನ್ಯೂಗೆ ಶಿಫ್ಟ್ ಆದರೆ ನಾವೊಂದಿಷ್ಟು ಏನೇನು ಕೊಡ್ತೀವಿ ಅಂತಕ್ಕಂಥದ್ದು. ನನಗನ್ಸುತ್ತೆ ಈ ಬಾರಿ ನಿರ್ಮಲಾ ಸೀತಾರಾಮನ್ ಎಲ್ಲರನ್ನ ಓಲ್ಡ್ ಟ್ಯಾಕ್ಸ್ ರಿಜಿಮ್ನಿಂದ ಹೊಸ ಟ್ಯಾಕ್ಸ್ಗೆ ಶಿಫ್ಟ್ ಆಗೋದ್ರತ್ತ ಇನ್ನೊಂದಿಷ್ಟು ಘೋಷಣೆಗಳನ್ನು ಮಾಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ನಿಶ್ಚಿತವಾಗಿ 2 ಲಕ್ಷದಿಂದ ನೀವಾಗಲೇ ಹೇಳಿದಂತೆ 4 ಲಕ್ಷಕ್ಕೆ ಏರಿಸ್ತಾರೆ. ಪ್ರತಿ ಬಾರಿ ನಾವು ಇದನ್ನು ಚರ್ಚೆ ಮಾಡ್ತೀವಿ. ಆದರೆ ಪ್ರತಿ ಬಾರಿ ತೆರಿಗೆದಾರರ ನಿರೀಕ್ಷೆ ಏನಿರುತ್ತೆ, ಒಂದು 5 ಲಕ್ಷದವರೆಗೂ ಆದ್ರೂ ವಿನಾಯಿತಿ ಕೊಡಿ ಅಂತ. ನಾನು ನೋಡಿದಾಗೆ ಒಂದು 5 ವರ್ಷದಿಂದಲೂ ಇಂಥದ್ದೊಂದು ನಿರೀಕ್ಷೆ ಇದೆ. ಈಗ ಒಂಚೂರು 4 ರಿಂದ 5 ವರ್ಷಕ್ಕೊಮ್ಮೆ ಆ ರೀತಿಯ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮಧ್ಯಮ ವರ್ಗದ ಪ್ರಮಾಣ ಮತ್ತು ಸಂಖ್ಯೆ ಗಣನೀಯವಾಗಿ ಕಳೆದ 10-15 ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ಅವರು ಈ ಟ್ಯಾಕ್ಸ್ ಲಿಮಿಟಲ್ಲಿ ಬರ್ತಾರೆ. ಇತ್ತೀಚೆಗಷ್ಟೇ ಬಂದಿರ್ತಕ್ಕ ಹೊಸ ಉದ್ಯೋಗದಾರರು ಇವರೆಲ್ಲ ನಿಶ್ಚಿತವಾಗಿ ಸಾಕಷ್ಟು ನಿರೀಕ್ಷೆಗಳಿವೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಏನು 50,000 ರೂಪಾಯಿ ಇದೆ, ಅದನ್ನು ಏರಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಅನೇಕ ವಿಶ್ಲೇಷಣೆಕಾರರು ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಕಳೆದ ಬಾರಿಯೇ ಏರಿಸೋರಿದ್ರು, ಆದರೆ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಏರಿಸ್ತಾರೆ ಅಂತಕ್ಕಂಥದ್ದು. ATC ATDL ಏನು ಡಿಡಕ್ಷನ್ ಬರುತ್ತೆ ಅದನ್ನು ಕೂಡ ಏರಿಸುವ ಸಾಧ್ಯತೆಗಳು ಜಾಸ್ತಿ ಇವೆ. ತೆರಿಗೆದಾರರು ಏನು ಸಣ್ಣ ತೆರಿಗೆದಾರರಿದ್ದಾರೆ, ಇವರು ಮೋದಿಯ ವೋಟರ್ಸ್ಗಳು ಕೂಡ ಹೌದು. ಆ ದೃಷ್ಟಿಯಿಂದ ಕೂಡ ಮೋದಿ ಸರ್ಕಾರ ಅವ್ರಿಗೇನಾದರೂ ಒಂದು ರಿಯಾಯಿತಿಯನ್ನು ಕೊಡುತ್ತಾ ಮತ್ತು ಅವರ ಬಳಿ ಕೈಯಲ್ಲಿ ಹಣ ಉಳಿಯುವ ರೀತಿಯಲ್ಲಿ ಏನಾದರೂ ಘೋಷಣೆಗಳನ್ನು ಮಾಡುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಅಂತಿಮವಾಗಿ ಮಧ್ಯಾಹ್ನ 1 ಗಂಟೆಗೆ ಗೊತ್ತಾಗತ್ತೆ ಏನು ಮಾಡ್ತಾರೆ ಅಂತ. ರೈಟ್. ಇದರ ಜೊತೆಗೆ ಜನಪ್ರಿಯ ಘೋಷಣೆಗಳನ್ನು ಯಾವುದೇ ಸಂದರ್ಭದಲ್ಲೂ ಮಾಡಬಹುದು, ಅದಕ್ಕೆ ಬಜೆಟೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಒಂದು ಚರ್ಚೆ ಇದೆ. ಅಲ್ಲ, ನೀವು ಜನಪ್ರಿಯ ಅನೇಕ ಮೊದಲಿಂದಲೂ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಇದಕ್ಕೆ ಮಂಡಿಸಬೇಕು, ಯಾಕಂದರೆ ಬಜೆಟ್ರಿ ಅಲೋಕೇಶನ್ ಬೇಕಾಗತ್ತೆ. ರೈಟ್. ನೀವು ಈಗ ಪ್ರಧಾನಮಂತ್ರಿ ನೀವು ಸೂರ್ಯೋದಯ ಯೋಜನೆಯನ್ನು ಹೇಳಿದ್ರೆ ಅದಕ್ಕೆ ಬಜೆಟ್ರಿ ಅಲೋಕೇಶನ್ ಕೊಡಬೇಕಾದ್ರೆ ಅದು ಬಜೆಟ್ನಲ್ಲೇ ತಂದು ಪಾರ್ಲಿಮೆಂಟ್ನ ಒಪ್ಪಿಗೆಯನ್ನು ಕೂಡ ಪಡಿಬೇಕಾಗತ್ತೆ. ನನಗನ್ಸುತ್ತೆ ಹೊಸ ಏನೋ ಯೋಜನೆಗಳನ್ನು ಘೋಷಿಸ್ಬೋದು ಅಂತಕ್ಕಂಥ ನಿರೀಕ್ಷೆ ಕಡಿಮೆ. ಮಹಿಳೆಯರ ದೃಷ್ಟಿಯಿಂದ ಕೆಲ ಘೋಷಣೆಗಳನ್ನು ಮಾಡಬಹುದು. ಅದು
ಬಟ್ ಮೋದಿ ಸರ್ಕಾರದ ಒಂದು ಚಿಂತನೆ ಯಾವತ್ತೂ ಇರುತ್ತೆ. ನರೇಂದ್ರ ಮೋದಿ ಅದನ್ನು ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ, ಪ್ರೊಡಕ್ಟಿವ್ ಸ್ಪೆಂಡಿಂಗ್ ಮಾಡೋದ್ರತ್ತ ಹೆಚ್ಚು ಆಲೋಚನೆ ಇರುತ್ತೆ. ಈಗ ಕೃಷಿ ಸಮ್ಮಾನ ಯೋಜನೆ, ನಿಮಗೆ ಕೃಷಿ ಒಂದು ರೀತಿಯ ಡಿಸ್ಟ್ರೆಸ್ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಳೆ ಅಂದರೆ ನಿಮಗೆ ಬೀಜ ಬಿತ್ತನೆಗೂ ಮುಂಚೆ ರೈತನ ಕೈಯಲ್ಲಿ ಒಂದಿಷ್ಟು ಹಣ ಹೋದರೆ ಆತ ಅದನ್ನು ಒಂದು ಇನ್ಪುಟ್ ರೀತಿಯಲ್ಲಿ, ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬಹುದು ಅನ್ನುವ ಚಿಂತನೆಯಿಂದ ಕೃಷಿ ಸಮ್ಮಾನ್ ಯೋಜನೆ ಶುರುವಾಗಿತ್ತು. ಹೀಗಾಗಿ ಆ ಕೃಷಿ ಸಮ್ಮಾನ್ ಯೋಜನೆಯನ್ನು ಅನೇಕ ರಾಜ್ಯ ಸರ್ಕಾರಗಳು ಕೂಡ ಚಾಲ್ತಿಗೆ ತಂದವು. ನನಗನ್ಸುತ್ತೆ ಆ ಕೃಷಿ ಈಗ ನೀವು ಜನಪ್ರಿಯ ಅಂದರೆ ಏನು, ಕೃಷಿ ಸಮ್ಮಾನ್ ಯೋಜನೆಯ ಹಣದಲ್ಲೂ ಕೂಡ ಜಾಸ್ತಿ ಬಡೋತರಿ ಮಾಡ್ಬೋದು. ರೈತರಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲ ಘೋಷಣೆಗಳನ್ನು ಸರ್ಕಾರ ಮಾಡಬಹುದು ಅಂತ. ಆದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಆ ರೀತಿಯ ಘೋಷಣೆಗಳನ್ನು ಮೋದಿ ಸರ್ಕಾರ ಮಾಡುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ ಅಂತ. ರೈಟ್. ಇದರ ಜೊತೆಗೆ ಕರ್ನಾಟಕದ ನಿರೀಕ್ಷೆನೂ ಬಹಳ ಇದೆ. ನೀರಾವರಿ ಯೋಜನೆಯ ಬಗ್ಗೆ ನಿರೀಕ್ಷೆ ಇದೆ, ರೈಲ್ವೆ ಬಗ್ಗೆ ನಿರೀಕ್ಷೆ ಇದೆ. ಹಾಗಾದ್ರೆ ಈ ಬಾರಿಯ ನಿರೀಕ್ಷೆಗಳೇನು ಕರ್ನಾಟಕದಿಂದ? ಇದ್ರ ಬಗ್ಗೆನೂ ಮಾಹಿತಿ ನೀಡ್ತೀವಿ ವೀಕ್ಷಕರೇ. ತಜ್ಞರಿರ್ತಾರೆ, ಆರ್ಥಿಕ ತಜ್ಞರಿರ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ. ಈ ಬಾರಿಯ ನಿರೀಕ್ಷೆಗಳೇನು, ಮೋದಿ ಸರ್ಕಾರದ ಪ್ಲಾನ್ ಏನು, 2024 ಲೋಕಸಭಾ ಚುನಾವಣೆ ಇನ್ನೇನು ಹೊಸ್ತಿಲಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಜನಪ್ರಿಯ ಯೋಜನೆಗಳ ಘೋಷಣೆ ಏನಾದರೂ ಆಗತ್ತಾ? ಎಲ್ಲದರ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.